ಈಗ ನೋಡಿ ಕ್ವಶನ್ನು ಕ್ಲಾರೆಟ್ಸ್ ಮೂರನೇ ಪ್ರಾಬ್ಲಮ್. ಶೋ ದಟ್ ದ ಈಕ್ವೇಷನ್ ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಮೈನಸ್ ಪಿ ವೈ ಪ್ಲಸ್ 1 ಮೈನಸ್ ವೈ ಈಸ್ ಈಕ್ವಲ್ ಟು 0 ಇಸ್ ಕ್ಲಾರೆಟ್ಸ್ ಈಕ್ವೇಷನ್, ಹೆನ್ಸ್ ಅಬ್ಟೈನ್ ದ ಜನರಲ್ ಆ್ಯಂಡ್ ಸಿಂಗುಲರ್ ಸೊಲ್ಯೂಷನ್ ಅಂತ ಹೇಳ್ತಾರೆ. ಫಸ್ಟ್ ಏನು ಮಾಡ್ಬೇಕು ನೋಡ್ಕೊಳ್ಳಿ. ಫಸ್ಟು ಇದನ್ನ ಕ್ಲಾರೆಟ್ಸ್ ಈಕ್ವೇಷನ್ ಅಂತ ತೋರಿಸ್ಬೇಕು ನೀವು. ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಮೈನಸ್ ಪಿ ವೈ ಪ್ಲಸ್ 1 ಮೈನಸ್ ವೈ ಈಸ್ ಈಕ್ವಲ್ ಟು 0. ಈಗ ಏನು ಮಾಡಬೇಕು ನೀವು, ಇದನ್ನ ತೋರಿಸ್ಬೇಕಂದ್ರೆ ವೈನ ಸಾಲ್ವ್ ಮಾಡಬೇಕು. ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ 1, ಈ ಮೈನಸ್ ಪಿ ವೈನ ಈ ಕಡೆ ತೊಗೊಂಡ್ರೆ ಪ್ಲಸ್ ಪಿ ವೈ ಆಗುತ್ತೆ, ಮೈನಸ್ ವೈನ ಈ ಕಡೆ ತೊಗೊಂಡ್ರೆ ಪ್ಲಸ್ ವೈ ಆಗುತ್ತೆ. ಈ ಪಿ ವೈ ಪ್ಲಸ್ ವೈನ ಈ ಕಡೆ ಬರ್ತೀವಿ. ಪಿ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು ಎಕ್ಸ್ ಪಿ ಸ್ಕ್ವೇರ್ ಪ್ಲಸ್ ಪಿ ಎಕ್ಸ್ ಪ್ಲಸ್ 1. ನೆಕ್ಸ್ಟ್ ಏನು ಮಾಡಬೇಕು, ವೈನ ಕಾಮನ್ ತೊಗೋಬೇಕು, ಉಳಿಯೋದು ಈ ಪಿ ಪ್ಲಸ್ 1. ಇಲ್ಲಿ ಪಿ ಎಕ್ಸ್ನ ಕಾಮನ್ ತೊಗೋಬೇಕು, ಉಳಿಯೋದು ಪಿ ಪ್ಲಸ್ 1 ಪ್ಲಸ್ 1. ಈಗ ವೈ ಈಸ್ ಈಕ್ವಲ್ ಟು ಪಿ ಪ್ಲಸ್ 1ನ ಈ ಕಡೆ ಕಳಿಸ್ಬಿಡ್ಬೇಕು. ಪಿ ಎಕ್ಸ್ ಇಂಟು ಪಿ ಪ್ಲಸ್ 1 ಬೈ ಪಿ ಪ್ಲಸ್ 1 ಪ್ಲಸ್ 1 ಬೈ ಪಿ ಪ್ಲಸ್ 1. ಇದು ನೋಡಿ, ಇದು ಕ್ಯಾನ್ಸಲ್ ಆಗುತ್ತೆ. ವೈ ಈಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ 1 ಬೈ ಪಿ ಪ್ಲಸ್ 1. ಈಗೇನು ಮಾಡಬೇಕು, ದ ಎಬೋ ಈಕ್ವೇಷನ್ ಈಸ್ Clairaut's equation is of the form y is equal to px plus f of p, whose general solution is y is equal to cx plus f of c. therefore ಅಂತ ಬರುತ್ತೆ. ಇಲ್ಲಿ ಎಲ್ಲಿ ಪಿ ಇದೆ ಅಲ್ಲಿ ಸಿ ಹಾಕ್ಕೊಳ್ಳಿ. y is equal to cx plus 1 by c plus 1. ಈಗ ನೋಡಿ, ಇದಾಯಿತು, ಕ್ಲಾರೆಟ್ಸ್ ಈಕ್ವೇಷನ್ ಅಂತ ತೋರಿಸೂ ಆಯಿತು. ನೆಕ್ಸ್ಟ್ ಏನು ಮಾಡಾಯಿತು, ಜನರಲ್ ಸೊಲ್ಯೂಷನ್ನು ಫೈಂಡ್ ಮಾಡಾಯಿತು. ಗೊತ್ತಾಗ್ತಿದೆಯಾ? ಇದು ಕ್ಲಾರೆಟ್ಸ್ ಈಕ್ವೇಷನ್ ಅಂತ ತೋರಿಸಿದ್ರು. y is equal to px ಮಾಡಿ ಶೋ ದಟ್ ದ ಈಕ್ವೇಷನ್ ಇಸ್ ಕ್ಲಾರೆಟ್ಸ್ ಈಕ್ವೇಷನ್, ಅದು ಆಯಿತು. ಹೆನ್ಸ್ ಒಬ್ಟೈನ್ ಜನರಲ್ ಆಯಿತು. ಈಗ ಸಿಂಗುಲರ್ ಮಾಡಬೇಕು ನೀವು. ಸಿಂಗುಲರ್ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದನ್ನ ಈಕ್ವೇಷನ್ 1 ಅಂತ ಅಂದ್ಕೊಳ್ಳೋಣ. ಈಗ ಫಸ್ಟು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಸಿ ಪಾರ್ಷಿಯಲಿ ಮಾಡಬೇಕು ಸಿಂಗುಲರ್ಗೋಸ್ಕರ. ಅದರಿಂದ ಸಿ ಫೈಂಡ್ ಮಾಡಿ ಇಲ್ಲಿ ಹಾಕಬೇಕು. ವಿತ್ ರೆಸ್ಪೆಕ್ಟ್ ಟು ಸಿ ಅಂದರೆ ಈಗ ವೈ ಇಸ್ 0, ಸಿ ಇಲ್ಲ ಅಂದರೆ 0 ಬರೀಬೇಕು. ಇಲ್ಲಿ ಸಿ ಇದೆ, ಅದಕ್ಕೆ ಸಿಗೆ ಮಾತ್ರ ವೆರಿ ಮಾಡಬೇಕು. ಎಕ್ಸ್ ಇಂಟು 1, ಇಲ್ಲಿ 1 ಬೈ ಸಿ ಪ್ಲಸ್ 1ಗೆ ಮೈನಸ್ 1 ಬೈ ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್. ಈಗ ಇದನ್ನ ಈ ಕಡೆ ಕಳಿಸ್ಬಿಡಿ. 1 ಬೈ ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್. ಈಗ ಟೇಕಿಂಗ್ ರೆಸಿಪ್ರೋಕಲ್ ಅಂದರೆ ಸಿ ಪ್ಲಸ್ 1 ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್. ಸಿ ಪ್ಲಸ್ 1 ಈಸ್ ಈಕ್ವಲ್ ಟು ರೂಟ್ ಆಫ್ 1 ಬೈ ಎಕ್ಸ್. ಅಂದರೆ ಇದು ಸಿ ಈಸ್ ಈಕ್ವಲ್ ಟು, ಇನ್ನು ರೂಟ್ 1 ಅಂದರೆ 1, ರೂಟ್ ಎಕ್ಸ್ ಅಂದರೆ ಇಲ್ಲಿ ನೋಡಿ, ರೂಟ್ ಇದಕ್ಕೂ ಹಾಕ್ತೀರಾ ಇದಕ್ಕೂ ಹಾಕ್ತೀರಾ. ರೂಟ್ 1 ಅಂದರೆ 1 ಆಗುತ್ತೆ, ರೂಟ್ ಎಕ್ಸ್ ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1. ಇದನ್ನ ಎಲ್ ಸಿ ಎಮ್ ಮಾಡ್ಕೊಳ್ಳಿ. ಏನಾಗುತ್ತೆ, 1 ಮೈನಸ್ ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಸಿ. ಈ ಸಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ಈಕ್ವೇಷನ್ 1 ಅಲ್ಲಿ. ಇಲ್ಲಾಂದರೆ ಇದು ಎಲ್ ಸಿ ಎಮ್ ಏನು ಬೇಡ, ಇಷ್ಟೇ ಸಾಕು. ನಾವು ಈಕ್ವೇಷನ್ 1 ಬಿಕಮ್ಸ್ ಅಂತ ಬರ್ಕೊಳ್ಳಿ. ಈಕ್ವೇಷನ್ 1 ಬಿಕಮ್ಸ್ y ಈಸ್ ಈಕ್ವಲ್ ಟು ಸಿ ಎಕ್ಸ್. ಸಿ ಅಂದ್ರೇನು, 1 ಬೈ ರೂಟ್ ಎಕ್ಸ್ ಮೈನಸ್ 1 ಇಂಟು ಎಕ್ಸ್ ಪ್ಲಸ್ 1 ಬೈ ಸಿ ಪ್ಲಸ್ 1 ಅಂದ್ರೇನು, 1 ಬೈ ರೂಟ್ ಎಕ್ಸ್ ಮೈನಸ್ 1 ಪ್ಲಸ್ 1. ಈಗ ನೋಡಿ, y ಈಸ್ ಈಕ್ವಲ್ ಟು ಎಕ್ಸ್ನ ಮಲ್ಟಿಪ್ಲೈ ಮಾಡಿ. ಇದು ಎಕ್ಸ್ ಬೈ ರೂಟ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಎಕ್ಸ್ ಆಗುತ್ತೆ. ಇದು ನೋಡಿ, ಮೈನಸ್ 1 ಪ್ಲಸ್ 1 ಅಂದರೆ 1 ಬೈ ರೂಟ್ ಎಕ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕು,
ವೈ ಇಲ್ಲಿ ನೋಡಿ ಮೈನಸ್ ಎಕ್ಸ್ನ ಈ ಕಡೆ ಕಳಿಸ್ಬಿಡಿ. ಇರಿ ಸಿಂಪಲ್ ಮಾಡೋಣ. ಇನ್ನು ಎಕ್ಸ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬರ್ಕೊಳ್ಳೋಣ, ಡಿವೈಡೆಡ್ ಬೈ ರೂಟ್ ಎಕ್ಸ್ ಮೈನಸ್ ಎಕ್ಸ್. ಇಲ್ಲಿ ನೋಡಿ 1/1 ರೂಟ್ ಎಕ್ಸ್ ಅಂದರೆ ಬರೀ ರೂಟ್ ಎಕ್ಸ್ ಆಗುತ್ತೆ ನೋಡಿ. ಇದು ಕ್ಯಾನ್ಸಲ್. ರೂಟ್ ಎಕ್ಸ್ ರೈಟಲ್ಲೇ ಇಟ್ಕೊಳ್ಳಿ, ಮೈನಸ್ ಎಕ್ಸ್ನ ಈ ಕಡೆ ತಗೊಳ್ಳಿ. ವೈ ಪ್ಲಸ್ ಎಕ್ಸ್ ರೂಟ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್. ಈಗ ವೈ ಪ್ಲಸ್ ಎಕ್ಸ್ ಅಥವಾ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 2 ರೂಟ್ ಎಕ್ಸ್. ಈಗೇನು ಮಾಡಬೇಕು? ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್. ವೈ ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗುತ್ತೆ, 2a ಸ್ಕ್ವೇರ್ 4 ರೂಟ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್. ಇದೇ ಫೈನಲ್ ಆನ್ಸರ್. ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಶೋ ದಟ್ ದ ಈಕ್ವೇಷನ್ xp square plus px minus py plus 1 minus y is equal to 0 is a Clairaut's equation, hence obtained a general and singular solution. First equation ನಾವು ಬರ್ಕೋಬೇಕು. xp square plus px plus 1 is equal to py plus y. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಇದರಲ್ಲಿ ವೈನ ಕಾಮನ್ ತಗೊಳ್ಳಿ, ಇಲ್ಲಿ ಪಿ ಎಕ್ಸ್ನ ಕಾಮನ್ ತಗೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. y is equal to px plus 1 by p. The above equation is Clairaut's equation of the form y is equal to px plus f of p, whose general solution is y is equal to cx plus f of c. ಇಲ್ಲಿ p ಬದಲು c ಹಾಕೊಳ್ಳಿ. ಈಗ ಡಿಫ್ರೆನ್ಷಿಯೇಟ್ ಇದನ್ನ ವಿತ್ ರೆಸ್ಪೆಕ್ಟ್ ಟು ಸಿ ಮಾಡಬೇಕು ಪಾರ್ಷಿಯಲಿ. ಇಲ್ಲಿ ಸಿ ಇಲ್ಲ 0, ಇಲ್ಲಿ x ಇಂಟು 1, ಇಲ್ಲಿ -1/c plus 1 ಹೋಲ್ ಸ್ಕ್ವೇರ್. ಮೈನಸ್ಸು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ, ಎಕ್ಸು ರೆಸಿಪ್ರೋಕಲ್ ತೊಗೊಳ್ಳಿ, ರೂಟ್ ಆಗುತ್ತೆ. ರೂಟ್ 1 ಅಂದರೆ 1 ರೂಟ್ ಎಕ್ಸು ಪ್ಲಸ್ 1 ಈ ಕಡೆ ಬಂದರೆ -1. ಈಕ್ವೇಷನ್ 1 ಬಿಕಮ್ಸ್ ಅಂತ. ಈ ಈಕ್ವೇಷನ್ 1ನಲ್ಲಿ ಸಿ ಜಾಗದಲ್ಲಿ ಏನಾಗ್ತೀರ 1/√x ಮೈನಸ್ 1 ಹಾಕಿದ್ರೆ ಈ ಥರ ಆಗುತ್ತೆ. ಆವಾಗ ಈ x/√x ಎಕ್ಸ್ ಇಂಟು 1x ಪ್ಲಸ್ ಇದು -1 ಪ್ಲಸ್ 1 ಕ್ಯಾನ್ಸಲ್ ಅಂದರೆ 1/1/√x. ಇದೇನಾಗುತ್ತೆ? ಎಕ್ಸ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬೈ ರೂಟ್ ಎಕ್ಸ್ ಅಂತ ಬರ್ಕೊಳ್ಳೋಣ. ಮೈನಸ್ ಎಕ್ಸ್ ಇದನ್ನ ರೂಟ್ ಎಕ್ಸ್ ಆಗುತ್ತೆ, ಇದು ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್ ಆಗುತ್ತೆ. ರೂಟ್ ಎಕ್ಸ್ ಪ್ಲಸ್ ರೂಟ್ ಎಕ್ಸ್ 2 ರೂಟ್ ಎಕ್ಸ್. ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಬೇಕು. ಈಗ ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ. ಮಾಡಿಫೈ ದ ಫಾಲೋಯಿಂಗ್ ಈಕ್ವೇಷನ್ ಇಂಟು Clairaut's ಫಾರ್ಮ್, ಹೆನ್ಸ್ obtained ದ ಅಸೋಸಿಯೇಟ್ ಜನರಲ್ ಆ್ಯಂಡ್ ಸಿಂಗುಲರ್ ಸೊಲ್ಯೂಷನ್. ಏನು ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಈ ಈಕ್ವೇಷನ್ನ ಬರ್ಕೊಳ್ಳೋಣ. ಎಕ್ಸ್ ಪಿ ಸ್ಕ್ವೇರ್ ಮೈನಸ್ ಪಿ ವೈ ಪ್ಲಸ್ ಕೆ ಪಿ ಪ್ಲಸ್ ಎ ಈಸ್ ಈಕ್ವಲ್ ಟು 0. ನಕ್ಕ ಇಟ್ಕೊಳ್ಳಿ. Clairaut's ಈಕ್ವೇಷನ್ ಅಂದರೆ ವೈನ ಸಾಲ್ವ್ ಮಾಡ್ಕೋಬೇಕು. ಈ ಮೈನಸ್ ಪಿ ವೈನ ಈ ಕಡೆ ಕಳಿಸ್ಬಿಡಿ. ಪ್ಲಸ್ ಪಿ ವೈ ಆಗುತ್ತೆ. ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಈಗ ಇಲ್ಲೇನು ಮಾಡಿ, ಪಿನ ಡಿವೈಡ್ ಮಾಡಿಬಿಡಿ. ವೈ ಈಸ್ ಈಕ್ವಲ್ ಟು ಎಕ್ಸ್ ಪಿ ಸ್ಕ್ವೇರ್ ಬೈ ಪಿ ಕೆ ಪಿ ಬೈ ಪಿ ಎ ಬೈ ಪಿ. ಈಗೇನಾಗುತ್ತೆ? ಪಿ ಪಿ ಕ್ಯಾನ್ಸಲ್ ಆಗ್ಬಿಟ್ಟು ವೈ ಈಸ್ ಈಕ್ವಲ್ ಟು ಎಕ್ಸ್ ಪಿನ ನಾವು ಏನಂತ ಬರ್ಕೋಬೋದು? ಪಿ ಎಕ್ಸು. ಪಿ ಪಿ ಕ್ಯಾನ್ಸಲ್ ಆದರೆ ಕೆ ಎ ಬೈ ಪಿ. ಈಗ ನೋಡಿ Clairaut's ಫಾರ್ಮ್ ಬಂತು. ದ ಈಕ್ವೇಷನ್ ಈಸ್ Clairaut's ಈಕ್ವೇಷನ್. The equation is Clairaut's equation on the form y is equal to px plus f of p, whose general solution is y is equal to cx plus f of c. therefore solution ಏನಾಗುತ್ತೆ? y is equal to p ಬದಲು c ಬರುತ್ತೆ. ಎಲ್ಲೆಲ್ಲಿ p ಇರುತ್ತೆ ಅಲ್ಲಿ c ಹಾಕಿ, ಕೆ ಎ ಬೈ ಸಿ. ಈಗೇನು ಫೈಂಡ್ ಮಾಡಿ ಅಂತ ಹೇಳಿದ್ದಾರೆ ಅವರು? ಸಿಂಗುಲರ್ ಸೊಲ್ಯೂಷನ್. ಅದಕ್ಕೆ ಏನು ಮಾಡಬೇಕು? ಇದನ್ನ ಈಕ್ವೇಷನ್ 1 ಅನ್ಕೋಬೇಕು. ಡಿಫರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಸಿ ಪಾರ್ಷಿಯಲಿ ಮಾಡಬೇಕು. ಸಿ ಇಲ್ಲ 0, ಇಲ್ಲಿ ಎಕ್ಸ್ ಇಂಟು ಸಿಗೆ 1, ಇಲ್ಲಿ ಸಿ ಇಲ್ಲ 0, ಎ ಕಾನ್ಸ್ಟೆಂಟ್ 1/ಸಿಗೆ -1/c ಸ್ಕ್ವೇರ್. 0 ಈಸ್ ಈಕ್ವಲ್ ಟು ಎಕ್ಸ್
ಮೈನಸ್ ಎ ಬೈ ಸಿ ಸ್ಕ್ವೇರ್ ಮೈನಸ್ ಈ ಕಡೆ ಬಂದರೆ ಪ್ಲಸ್ ಎ ಬೈ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಕ್ಸ್. ರೆಸಿಪ್ರೋಕಲ್ ಮಾಡಿದ್ರೆ ಸಿ ಸ್ಕ್ವೇರ್ ಬೈ ಎ ಈಸ್ ಈಕ್ವಲ್ ಟು 1 ಬೈ ಎಕ್ಸ್, ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬೈ ಎಕ್ಸ್, ಸಿ ಈಸ್ ಈಕ್ವಲ್ ಟು ರೂಟ್ ಎ ಬೈ ರೂಟ್ ಎಕ್ಸ್. ಈಗ ನೆಕ್ಸ್ಟ್ ಏನು ಮಾಡಬೇಕು, ಈ ಸಿನ ಇಲ್ಲಿ ಈಕ್ವೇಷನ್ 1ಗೆ ಸಪೋರ್ಟ್ ಮಾಡಬೇಕು. ಈಕ್ವೇಷನ್ 1 ಬಿಕಮ್ಸ್ ಏನಾಗುತ್ತೆ, y ಈಸ್ ಈಕ್ವಲ್ ಟು ಈ ಸಿ ಅಂದರೆ y ಈಸ್ ಈಕ್ವಲ್ ಟು, ಈಗ ಸಿ ಏನು, ರೂಟ್ ಆಫ್ ಎ ಬೈ ರೂಟ್ ಆಫ್ ಎಕ್ಸ್ ಇಂಟು ಎಕ್ಸ್ ಪ್ಲಸ್ ಎಕ್ಕೆ ಎ ಬೈ ರೂಟ್ ಆಫ್ ಎ ಬೈ ರೂಟ್ ಆಫ್ ಎಕ್ಸ್. ಇಲ್ಲೇನು ಮಾಡಬೇಕು ನೀವು, y ಈಸ್ ಈಕ್ವಲ್ ಟು ರೂಟ್ ಎ ಬೈ ರೂಟ್ ಎಕ್ಸ್, ಎಕ್ಸ್ನ ರೂಟ್ ಎಕ್ಸ್ ಇಂಟು ರೂಟ್ ಎಕ್ಸ್ ಬರ್ಕೋಬೇಕು, ಪ್ಲಸ್ ಕೆ ಎನ ನೀವೇನು ಮಾಡಿ ರೂಟ್ ಎ ಇಂಟು ರೂಟ್ ಎ ಬರ್ಕೊಳ್ಳಿ, ರೂಟ್ ಆಫ್ ಎ ಬೈ ರೂಟ್ ಎಕ್ಸ್ನ ಇಲ್ಲಿ ರೆಸಿಪ್ರೋಕಲ್ ಮಾಡಿದ್ರೆ ರೂಟ್ ಎಕ್ಸ್ ಬೈ ರೂಟ್ ಎ ಆಗುತ್ತೆ. ಇಲ್ಲಿ ನೋಡಿ, ಇದು ಕ್ಯಾನ್ಸಲ್ಲು, ಇದು ಕ್ಯಾನ್ಸಲ್ಲು, ಪ್ಲಸ್ ಕೆನ ಈ ಕಡೆ ತೊಗೊಳ್ಳಿ ಮೈನಸ್ ಕೆ ಆಗುತ್ತೆ. ರೂಟ್ ಎ ಇಂಟು ರೂಟ್ ಎಕ್ಸ್ ಪ್ಲಸ್ ರೂಟ್ ಎ ಇಂಟು ರೂಟ್ ಎಕ್ಸ್, ವೈ ಮೈನಸ್ ಕೆ ಈಸ್ ಈಕ್ವಲ್ ಟು 2 ರೂಟ್ ಆಫ್ ಎ ಎಕ್ಸ್ ಅಂತ ಬರ್ಕೋಬೋದು. ಇದನ್ನ ಈಗ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ ಮಾಡಿದ್ರೆ y ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಅಂದರೆ 4, ರೂಟ್ ಎ ಎಕ್ಸ್ ಅಂದರೆ ಎ ಎಕ್ಸ್, ಅಂದರೆ ದೇರ್ಫೋರ್ y ಮೈನಸ್ ಕೆ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು 4a is the required solution.